ನಮಸ್ಕಾರ ಎಲ್ರಿಗೂ. ನಾನು ದೆಹಲಿ ಕನ್ನಡಿಗ ವಿಶ್ವನಾಥ್ ಅಂತ ಹೇಳಿ. ರವಿ ಬೆಳಗೆರೆ ನನ್ನ ಮಾನಸ ಗುರುಗಳಾಗಿ ತಗೊಂಡು ಬರುತ್ತಿರುವಾಗ ಆಕ್ಚುಲಿ ನಾನು ಹೈ ಬೆಂಗಳೂರಿನ ಮೊದಲ ದಿನಗಳಿಂದಲೂ ಓದ್ತಾ ಇದ್ದೆ. ಮಧ್ಯೆ ಡೆಲ್ಲಿಗೆ ಹೋದ್ರೆ ಡೆಲ್ಲಿಲಿ ಒಂದು 6 ವರ್ಷ ಇದ್ದೆ. ನಾನು ಕರ್ನಾಟಕ ಬಂದೆ. ಈಗ ಡೆಲ್ಲಿಲಿ ಒಂದು 5 ವರ್ಷ ಇದ್ದೆ. ಹೈದರಾಬಾದ್ ಒಂದು 6 ವರ್ಷ ಇದೆ. ಮತ್ತೆ ಈಗ ಬೆಂಗಳೂರು ಬರ್ತಿದ್ದೀನಿ. ತುಂಬಾ ಖುಷಿ ಆಗ್ತಿದೆ. 100ನೇ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ನಾನು ಇಟ್ಟಿದೆ ಅಂತ ಹೇಳಿ. ಮತ್ತೆ ಅಮ್ಮ ಅವ್ರ ಬಗ್ಗೆ ತುಂಬಾ ಸಲ ಓದಿದೀವಿ ಪುಸ್ತಕಗಳಲ್ಲಿ. ಸೊ ಇವತ್ತು ನಿಜವಾಗಿ ನೋಡ್ತಿರೋದು ತುಂಬಾ ಖುಷಿ ಆಗ್ತಿದೆ. ಬಾನಿ ಮೇಡಮ್ ಅವರು, ಚೇತನಾ ಮೇಡಮ್ ಅವರು, ಕಿಟ್ಟಿ ಸರ್ ಫಿಲ್ಮ್ಗಳನ್ನು ನೋಡಿದೀವಿ. ಸೊ ಎಲ್ಲರೂ ಮತ್ತೆ ಉಮೇಶ್ ಸರ್, ವಿದ್ಯಾ ಮೇಡಮ್ ಇದನ್ನು ನೋಡಿ ತುಂಬಾ ಖುಷಿ ಆಗ್ತಿದೆ. ಸೊ ಧನ್ಯವಾದಗಳು. ಖಂಡಿತವಾಗಿ ರವಿ ಬೆಳಗೆರೆ ಅವರ ಸಾರಥ್ಯದಲ್ಲೇ ನಡೆಯುತ್ತೆ. ಆದ್ರೆ ಸಂಪಾದಕೀಯ ಮಾತ್ರ ಸ್ವಲ್ಪ ಬದಲಾಗತ್ತೆ ಅಂತ ಹೇಳ್ತಾ ಇದಾರೆ. ಇಷ್ಟೆಲ್ಲ ಒಂದು ಒಳ್ಳೆ ಸುದ್ದಿಯನ್ನ ನಮ್ಗೆ ಇವತ್ತು ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಓದುಗರ ದೊರೆಗಳು ನಿಂತು ನಿಮಗೆ ಸಪೋರ್ಟ್ ಕೊಡ್ತಾರೆ, ಬೆಂಬಲವನ್ನ ನೀಡ್ತಾರೆ ಅನ್ನೋ ಭರವಸೆ ಇದೆ. ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನೀವು ಇಷ್ಟೆಲ್ಲ ಜನ ಬಂದು, ಯಾಕಂದ್ರೆ ನಾನು ಕೇಳಿದಾಗ್ಲೇ ಹೇಳ್ದೆ ಎಷ್ಟು ಜನ ಬರ್ಬೋದು, ಯಾರು ನನಗದೆಲ್ಲ ಗೊತ್ತಿಲ್ಲ, ಬರ್ತಾರೆ ಅಷ್ಟೇ ಅಂತಂದ್ರು. ಸೊ ಇಷ್ಟೆಲ್ಲ ಜನ ಬಂದಿದ್ದೀರಿ, ನೀವೆಲ್ಲ ನಿಮ್ಮ ಸಮಯ ಕೊಟ್ಟಿದ್ದೀರಿ. ಧನ್ಯವಾದಗಳು, ಅನಂತ ಧನ್ಯವಾದಗಳು. ಪುಸ್ತಕವನ್ನ ತಗೊಳ್ಳಿ, ಪುಸ್ತಕವನ್ನ ಓದಿ. ಹಾಗೆ ಹಾಯ್ ಬೆಂಗಳೂರು ಯಾವಾಗ ಶುರು ಆಗುತ್ತೆ ಅಂತ ಕಾಯ್ತಾ ಇರೋಣ. ಶುರು ಆದ ಕೂಡಲೇ ಅತಿ ಶೀಘ್ರದಲ್ಲಿ ಶುರು ಆಗುತ್ತೆ. ಮತ್ತೊಮ್ಮೆ ಹಾಯ್ ಬೆಂಗಳೂರಿಗೆ ಒಂದು ಜೋರಾದ ಚಪ್ಪಾಳೆ. ಇಂಥ ಒಂದು ಪತ್ರಿಕೆ ಮತ್ತೆ ಹಿಂತಿರುಗಿ ಬರ್ತಾ ಇದೆ. ದಿಸ್ ಶುಡ್ ಬಿ ಹೆಡ್ಲೈನ್ಸ್. ನಾವು ನಮ್ದು ಹುಬ್ಳಿ ಸೊ ಇಲ್ಲಿ ವರ್ಕ್ ಮಾಡ್ತೀವಿ. ರವಿ ಬೆಳಗೆರೆ ಸರ್ ಎಷ್ಟು ಬ್ಯಾಸ ಆಗ್ಬಿಟ್ಟಿದೆ ಅಂತಂದ್ರೆ ನಮಗೊಂದು ನಾವು 1994 10th 2002 ಅವಾಗಿಂದ ಓದಕ್ಕೆ ಶುರು ಮಾಡಿದ್ವಿ. ಸೊ ರವಿ ಬೆಳಗೆರೆ ಸರ್ ಅಂದ್ರೆ ಎಲ್ಲ ಈಸಿ ಆಗ್ತದೆ, ಎಲ್ಲ ಕೆಲಸ ಕೊಡಿಸ್ಬಿಡ್ತಾರೆ ನಮ್ಮ ಇಮ್ಯಾಜಿನೇಷನ್. ಒಂದು ಡಿಗ್ರಿ ಮುಗಿಸಿಲ್ಲ ನಾನು ಸರ್ ನನಗೊಂದು ಆಕ್ಟಿಂಗ್ ಕೋರ್ಸ್ ಸಿನಿಮಾದ ಹುಚ್ಚು. ಸುಮ್ಮನೆ ಹೋಗು ಮಾರ, ಏನ್ ಕೆಲಸ ಮಾಡುವ ಮದ್ರೆ ಎಷ್ಟು ಸೀನನು ಅವಾಗ ಗುರುವಾರ ವಿಸಿಟಿಂಗ್ ಟೈಮ್ ಇತ್ತು. ಪ್ರತಿ ಗುರುವಾರ ವಿಸಿಟಿಂಗ್ ಬಂದು ಕುಂತ್ಬಿಡ, ಮನೆಯಿಂದ ದುಡ್ಡು ಕಳಿಸ್ತದೆ, ಬಂದು ಇಲ್ಲಿ ಕುಂತ್ಬಿಡ. ನಾನು ಬೆಳಗ್ಗೆ ಸರ್ ಭೇಟಿ ಆಗ್ಬಿಟ್ಟಾಗಿದೆ. ತೆಲಿ ಕೆಟ್ಟು ಒಂದು ಸಲ ಬ್ಯಾಸರ, ಎಷ್ಟು ಬ್ಯಾಸರ ಆಗಿತ್ತು ಇವ್ರಿಗೆ ನಾವು ಇತಿಹಾಸ ಚಂದ್ರಶೇಖರ್ ಟ್ವೀಟ್ ಮಾಡಿ ಅಂತದೊಂದು ಹುಚ್ಚು ನಮ್ಗೆ. ಅವಾಗಿಂದ ಓದ್ಕೊಂತ ಬಂದಿದ್ವಿ. ನೀವು ಮತ್ತೆ ರವಿ ಬೆಳಗೆರೆ ಹಾಯ್ ಬೆಂಗಳೂರು ತರ್ತಿದ್ವಿ. ತುಂಬಾ ಸಂತೋಷ. ಅದನ್ನ ಬಹಳ ವೇಟ್ ಮಾಡ್ತೀವಿ. ಆಮೇಲೆ ಅದ್ರ ಜೊತೆಗೆ ಓಮನಸ್ಸು ಬರ್ಲಿ ಅಂತ ನಾವು ಕಾಯ್ತಾ ಇದೀವಿ. ದಯವಿಟ್ಟು ಆದಷ್ಟು ಬೇಗ ಓಮನಸ್ಸು ಬಂದಿ ಅಂತ ಹೇಳಿ ಥ್ಯಾಂಕ್ ಯು.